ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದೀರಿ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವತ್ತೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಹೊಸ ಮನೆ ತೋರಿಸ್ತಾ ಇದ್ದೀನಿ. ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. ಆಲ್ಮೋಸ್ಟ್ ಒಂದು 80,000ವರೆಗೂ ರೆಂಟಲ್ ಬರುವಂಥ ಪ್ರಾಪರ್ಟಿ ಇದು. ಸೊ ಇದೇ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು ಸೈಡ್ ಡೈಮೆನ್ಷನ್ 22.5ಗೆ 40 ಬರುತ್ತೆ. ರೋಡ್ ಬೈ 22.5 ಬರುತ್ತೆ. ಲೆಂತ್ 40 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 920 ಸ್ಕ್ವೇರ್ ಫೀಟ್ ಬರುತ್ತೆ ಸೈಟ್ ಏರಿಯಾ ಇದು. ಸೈಟ್ ಫೇಸಿಂಗ್ ಈಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಎಲ್ಲ ನಾರ್ತ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 3.5 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 RK ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 2 BHK, ಸೆಕೆಂಡ್ ಫ್ಲೋರ್ 2 BHK, ಥರ್ಡ್ ಫ್ಲೋರ್ 2 BHK, ಫೋರ್ತಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ. ಟೋಟಲ್ ಬಂದ್ಬಿಟ್ಟು 5 ಯೂನಿಟ್ಸ್ ಇರುತ್ತೆ. ಸೊ ಇದು ಪ್ರಾಪರ್ಟಿ BBMP ಲಿಮಿಟ್ಸಲ್ಲಿ ಬರುತ್ತೆ. 11BE ಖಾತಾ ಪ್ರಾಪರ್ಟಿ ಇದು. ರೆಡಿ ಟು ಮೂವ್ ಅಂತ ಪ್ರಾಪರ್ಟಿ ಇದು. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಲೇಔಟಲ್ಲಿರುವಂಥ ಪ್ರಾಪರ್ಟಿ ಇದು. ರೋಡ್ ಕೂಡ 25 ಫೀಟ್ ರೋಡ್ ಇರುತ್ತೆ. ಲೇಔಟ್ ಕೂಡ ಡೀಸೆಂಟ್ ಆಗಿದೆ. ವೆಲ್ ಫ್ಯಾಮಿಲೀಸ್ ಇರುವಂಥ ಲೊಕ್ಯಾಲಿಟಿ ಇದು. ಬಿಲ್ಡಿಂಗ್ ಬಂದ್ಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. ಟೋಟಲ್ ಬಂದ್ಬಿಟ್ಟು 10 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಆಲೋ ಬ್ರಿಕ್ಕಲ್ಲಿ ಕಟ್ಟಿರುವಂಥದ್ದು. ಸಿಮೆಂಟ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಹೈಡ್ರಾಲಿಕ್ದು ಸಿಮೆಂಟ್ ಎಲ್ಲನೂ ACC ಸಿಮೆಂಟು, ಕೋರ್ಮಂಡಲ್ ಕಿಂಗ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಸೊ ನೋಡ್ಬಿಟ್ಟು ರೋಡಿಂದ ಹೈಟ್ ಮಾಡಿದ್ದಾರೆ. ತುಂಬ ಹೈಟ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಮೇನ್ ಗೇಟ್ ಎಲ್ಲ ನೋಡ್ಬೋದು. ಇದು ಐರನ್ ಗೇಟ್ ಯೂಸ್ ಮಾಡಿದ್ದಾರೆ. 16 mm ಐರನ್ ಯೂಸ್ ಮಾಡಿದ್ದಾರೆ. ಗೇಟ್ಗೆಲ್ಲನೂ ಓಪನ್ ಗೇಟ್ ಕೊಟ್ಟಿದ್ದಾರೆ. ಸೊ ಪಾರ್ಕಿಂಗ್ ಏರಿಯಾ ಇದು. 2 ಕಾರ್ ಹಾಕೋಬೋದು. 2 ಕಾರ್ನ ಈಸಿಯಾಗಿ 5 ಸೀಟರ್ 2 ಕಾರ್ ಹಾಕೊಂಡು ರಿಮೈನಿಂಗ್ 2 ವೀಲರ್ಸ್ನ ಹಾಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಪಾರ್ಕಿಂಗಲ್ಲಿ ನೀಟಾಗಿ ಟೈಲ್ಸ್ ಹಾಕಿದ್ದಾರೆ. ವಾಟರ್ ಸೋರ್ಸ್ ಬಂದ್ಬಿಟ್ಟು CMC ವಾಟರ್ ಇದೆ. ಮನೆಗೆ ಒಳ್ಳೆ ವಾಟರ್ ಇದೆ. ಸೊ ಡೈಲಿ ನಿಮಗೆ CMC ವಾಟರ್ ಸಿಗುತ್ತೆ. ಸಂಪ್ ಮಾಡಿದ್ದಾರೆ. ಸಂಪ್ ಬಂದ್ಬಿಟ್ಟು 20,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಸಂಪ್ ಇದು. ಸಂಪ್ ಎಲ್ಲನೂ ವಾಸ್ತು ಪ್ರಕಾರ ಮಾಡಿದ್ದಾರೆ. ಗ್ಯಾಸ್ ಕನೆಕ್ಷನ್ಸ್ ಇದು. ಎಲ್ಲ ಮನೆಗೂ ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ಸ್ ಇದು. ಇದಕ್ಕೆಲ್ಲ ನೀಟಾಗಿ ಸೇಫ್ಟಿ ಗ್ರಿಲ್ ಮಾಡಿಸ್ಕೊಡ್ತಾರೆ. ಸೇಫ್ಟಿ ಪಾರ್ಟಿಷನ್ ಮಾಡಿ ಸೇಫ್ಟಿ ಗ್ರಿಲ್ ಹಾಕ್ಸ್ಕೊಡ್ತಾರೆ. ಸುತ್ತಲೂ ಎಲ್ಲ ನೀಟಾಗಿ ಸೆಟ್ ಬ್ಯಾಕ್ ಎಲ್ಲ ಬಿಟ್ಟು ರೈಲಿಂಗ್ಸ್ ಎಲ್ಲ ಹಾಕಿಬಿಟ್ಟಿದ್ದಾರೆ. ನೋಡ್ಬೋದು ಸೇಫ್ಟಿ ಗ್ರಿಲ್ಸ್ ಎಲ್ಲ ಹಾಕಿದ್ದಾರೆ. ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದೆ. ಟೋಟಲ್ ಬಂದ್ಬಿಟ್ಟು 6 ಮೀಟರ್ಸ್ ಬರುತ್ತೆ. 5 ಮನೆಗೆ ಬರುತ್ತೆ, 1 ಕಾಮನ್ ಏರಿಯಾಗೆ ಬರುತ್ತೆ. ಎಲ್ಲದಕ್ಕೂ 2 kW ಪ್ರೊವೈಡ್ ಮಾಡಿಕೊಡ್ತಾರೆ. ಸೊ ಸಿಂಗಲ್ ಬೆಡ್ರೂಮ್ ಇದು. ಪಾರ್ಕಿಂಗ್ ಬಿಟ್ಟು ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಇದು. ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಎಲ್ಲ ಟೀ ಕುಡ್, ಬರ್ಮಾ ವಾಟರ್ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಹ್ಯಾಂಡ್ ಮೇಡ್ ಡೋರ್ಸ್ ಎಲ್ಲ ಕೊಟ್ಟಿರುವಂಥದ್ದು. ಫ್ಲೋರಿಂಗ್ ಎಲ್ಲ ವಿಟ್ರಿಫೈಡ್ ಟೈಲ್ಸ್ ಇದು. ಮ್ಯಾಟ್ ಫಿನಿಶಿಂಗ್ ವಿಟ್ರಿಫೈಡ್ ಟೈಲ್ಸ್ 2x4 ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. 1 RK ಇದು. ಸೊ ನೋಡ್ಬೋದು ಹಾಲಲ್ಲಿ POP ಮಾಡಿಸಿದ್ದಾರೆ. ಕಿಚನ್ ಸ್ಲ್ಯಾಬು, ಮಿಡ್ ಯೂನಿಟ್ ಎಲ್ಲ ಮಾಡಿಸಿದ್ದಾರೆ. ನೋಡ್ಬೋದು ಕಬೋರ್ಡ್ ಫುಲ್ ವಾಲ್ಗ್ ಮಾಡಿಸಿದ್ದಾರೆ. ಸ್ಲೈಡಿಂಗ್ ಕಬೋರ್ಡ್ ಮಾಡಿಸಿದ್ದಾರೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಅಟ್ಯಾಚ್ ರೆಸ್ಟ್ ರೂಮ್ ಇದು. ಎಲ್ಲನೂ ಅಷ್ಟೇ ವೆಸ್ಟರ್ನ್ ಟಾಯ್ಲೆಟ್ ಬರುತ್ತೆ. ಸಿಂಗಲ್ ಪೀಸ್ ಕಮೋಡ್ ಬರುತ್ತೆ. ಎಲ್ಲನೂ ಫಿಟ್ಟಿಂಗ್ಸ್ ಎಲ್ಲ ಅಷ್ಟೇ ಜಾಗ್ವಾರ್ ಮತ್ತು ಸೆರಾ ಫಿಟ್ಟಿಂಗ್ಸ್ ಹಾಕ್ಸ್ಕೊಡ್ತಾರೆ. ಸ್ಟೆಪ್ಸ್ ಎಲ್ಲ ನೋಡ್ಬೋದು ಗ್ರಾನೈಟ್ ಯೂಸ್ ಮಾಡಿದ್ರೆ. ಸ್ಟೆಪ್ಸ್ಗೆಲ್ಲನೂ ಫುಲ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ರೈಲಿಂಗ್ಸ್ ಎಲ್ಲ SS ಬರುತ್ತೆ. ಇದು ಸ್ಟೈನ್ಲೆಸ್ ಸ್ಟೀಲ್ ಬರುತ್ತೆ. JSL ಕಂಪ್ನಿದು. ಫಸ್ಟ್ ಫ್ಲೋರ್ ಇದು 2 BHK ಇದು. ಫುಲ್ ಫ್ಲೋರ್ 2 BHK ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲೂ ವಾಲ್ಗೆಲ್ಲ ನೋಡ್ಬೋದು. ಫ್ರಂಟ್ ವಾಲ್ಗೂ ವಿಟ್ರಿಫೈಡ್ ಟೈಲ್ಸ್ ಇದು. ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲ ಫುಲ್ ಅಪ್ ಟು ರೂಪ್ವರೆಗೂ. ಮೇನ್ ಡೋರ್ ಇದು. ಮೇನ್ ಡೋರ್ ಎಲ್ಲನೂ ಟೀ ಕುಡ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಫುಲ್ ಟೀ ಕುಡ್ ಯೂಸ್ ಮಾಡಿದ್ದಾರೆ. PU ಪಾಲಿಶ್ ಆಗಿದೆ ಆಲ್ರೆಡಿ. ಇನ್ನೂ ಒಂದು ಕೋಟ್ PU ಪಾಲಿಶ್ ಆಗಬೇಕು. ಇನ್ನೂ ಸ್ವಲ್ಪ ಕೆಲಸ ಇದೆ. ಅಲ್ಲೆಲ್ಲ ನೀಟಾಗಿ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡಿಕೊಡ್ತಾರೆ. ಲಾಕ್ಸ್ ಎಲ್ಲನೂ ಯುರೋಪಾ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಗೋದ್ರೆಜ್ ಮತ್ತು ಯುರೋಪಾ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಹಾಲ್ ಇದು. ಲಿವಿಂಗ್ ರೂಮ್ ಇದು. ಹಾಲ್ ಕೂಡ ನೋಡ್ಬೋದು ಸ್ಪೇಸಿಯಸ್ ಆಗಿದೆ. ಹಾಲ್ ಕೂಡ ಫ್ಲೋರಿಂಗ್ ಎಲ್ಲನೂ ವಿಟ್ರಿಫೈಡ್ ಟೈಲ್ಸ್ ಇದು. 2x4 ಮ್ಯಾಟ್ ಫಿನಿಶಿಂಗ್ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಹಾಲಲ್ಲಿ POP ಮಾಡಿಸಿದ್ದಾರೆ. ವಿಂಡೋ ಎಲ್ಲನೂ 3 rack ವಿಂಡೋಸ್ ಎಲ್ಲ ಕೊಟ್ಟು ಅಲ್ಯೂಮಿನಿಯಂ 3 rack ವಿಂಡೋಸ್ ಕೊಟ್ಟು 2 ವಿಂಡೋ ಕೊಟ್ಟಿದ್ದಾರೆ. ಎಲ್ಲನೂ 3 rack ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಲಲ್ಲಿ ನೋಡ್ಬೋದು ಪೂಜಾ ರೂಮ್ ಎಲ್ಲ ಕೊಟ್ಟಿದ್ದಾರೆ. ನೋಡ್ಬೋದು ಪೂಜಾ ರೂಮು ಮತ್ತು TV ಯೂನಿಟ್ ಎಲ್ಲ ಅಟ್ಯಾಚ್ ಮಾಡಿಸಿದ್ದಾರೆ. ಇದು ಕಬೋರ್ಡ್ ಎಲ್ಲ ಮಾಡಿಸಿ ಇದಕ್ಕಿಂತ ಲೇಸರ್ ಕಟ್ಟಿಂಗ್ ಎಲ್ಲ ಬರುತ್ತೆ ಪೂಜಾ ರೂಮ್ಗೆಲ್ಲನೂ. ಕೆಳಗಡೆ ಬಂದ್ಬಿಟ್ಟು UPS ಪಾಯಿಂಟ್ ಕೊಟ್ಟಿದ್ದಾರೆ. UPS ಪಾಯಿಂಟ್ ಯೂಸ್ ಮಾಡ್ಕೋಬೋದು. TV ಯೂನಿಟ್ ಎಲ್ಲ ನೋಡ್ಬೋದು ಫುಲ್ ವಾಲ್ಗೆ TV ಯೂನಿಟ್ ಮಾಡಿಸಿದ್ದಾರೆ ಡಿಸೈನ್ ಆಗಿ. ಸೊ ಕಿಚನ್ ಆರ್ಚ್ ಎಲ್ಲ ನೋಡ್ಬೋದು ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ನೀಟಾಗಿ. ಸೊ ಇದೆಲ್ಲ ಮೇಲ್ಗಡೆ ಗ್ಲಾಸ್ ಬರುತ್ತೆ. ಗ್ಲಾಸ್ ಫಿಟ್ಟಿಂಗ್ ಬರುತ್ತೆ. ಮಾಡ್ಯುಲರ್ ಕಿಚನ್ ಇದು. ಮೇಲ್ಗಡೆ ಲಾಫ್ಟು, ಮಿಡ್ ಯೂನಿಟು ಮತ್ತು L ಶೇಪಲ್ಲಿ ಬಾಸ್ಕೆಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. 10 mm ಬಾಸ್ಕೆಟ್ಸ್ ಹಾಕ್ಸಿರುವಂಥದ್ದು ಇದು. ಬಾಸ್ಕೆಟ್ಸ್ ಎಲ್ಲನೂ ಸೊ ನೋಡ್ಬೋದು. ಇದು 10 mm ಬಾಸ್ಕೆಟ್ಸ್ ಯೂಸ್ ಮಾಡಿದ್ದಾರೆ. ಸೊ ಗ್ಯಾಸ್ ಕನೆಕ್ಷನ್ ಅಲ್ಲೇ ಬರುತ್ತೆ. ಇದು ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದರೆ. ಫ್ರೀ ಮೇಂಟೆನೆನ್ಸ್ ಇರುತ್ತೆ. ಇದು ಯುಟಿಲಿಟಿ ಇದು. ಈ ಮನೆಗೆ ಇದು ಯುಟಿಲಿಟಿ ಇದು. ಡೋರ್ ಎಲ್ಲ ಅಷ್ಟೇ ಫ್ಲಶ್ ಡೋರ್ಸ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಫ್ಲಶ್ ಡೋರ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೊಂದು ಬಾಕ್ಸ್ ಮಾಡಿಸಿದ್ದಾರೆ ಏನಾದರೂ ಮೆಟೀರಿಯಲ್ ಇಕ್ಕೊಳ್ಳೋಕ್ಕೆ. ಸೊ ಇಲ್ಲೆಲ್ಲ ವಾಟರ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ವಾಟರ್ ಪಾಯಿಂಟ್, ಎಲೆಕ್ಟ್ರಿಸಿಟಿ ಪಾಯಿಂಟಲ್ಲಿ ಇಲ್ಲೆಲ್ಲ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಅದಕ್ಕೆ ನೀಟಾಗಿ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಸಿದ್ದಾರೆ ಯುಟಿಲಿಟಿ ಏರಿಯಾಗೆಲ್ಲೂ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿ, ಫ್ಲೋರಿಂಗ್ ಎಲ್ಲನೂ ಆರ್ಟಿಸ್ಟಿಕ್ ಟೈಲ್ಸ್ ಯೂಸ್ ಮಾಡಿ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ ನೀಟಾಗಿ. ಸೊ ಇಲ್ಲಿ ಒಂದು ರೂಮ್ ಇದು. ಕಾಮನ್ ರೂಮ್ ಇದು. ರೂಮ್ ನಂಬರ್ 1 ಇದು. ಡೋರ್ಸ್ ಎಲ್ಲ ನೋಡ್ಬೋದು MD ಡೋರ್ಸ್ ಅಂತ ಹೇಳ್ಬಿಟ್ಟು ಒಳ್ಳೆ ಕ್ವಾಲಿಟಿ ಡೋರ್ಸ್ ಯೂಸ್ ಮಾಡಿದ್ದಾರೆ. ಲಾಕ್ಸ್ ಎಲ್ಲ ನೋಡ್ಬೋದು ಯುರೋಪ ಮೆಟೀರಿಯಲ್ ಲಾಕ್ ಸಿಸ್ಟಮ್ ಎಲ್ಲ ಹಾಕ್ಸಿರುವಂಥದ್ದು. ಸೊ ಇದು ಕಾಮನ್ ರೂಮ್ ಇದು. ಕಿಂಗ್ ಸೈಜ್ ಕಟ್ ಹಾಕೋಬೋದು ಆರಾಮಾಗಿ. ಸೊ ರೂಮ್ ಸೈಜ್ ಬಂದ್ಬಿಟ್ಟು 9x9 ಬರುತ್ತೆ. ಇದು POP ಮಾಡಿಸಿದ್ದಾರೆ ರೂಮಲ್ಲಿ. 1 ವಿಂಡೋ ಇರುತ್ತೆ. 3 rack ವಿಂಡೋ ಪ್ರೊವೈಡ್ ಮಾಡಿದ್ದಾರೆ.
ಸೊ ನೋಡ್ಬೋದು ಒಂದು ಟೈಲ್ ಬಂದ್ಬಿಟ್ಟು 2 ಫೀಟ್ ಬರುತ್ತೆ, ಆಲ್ಮೋಸ್ಟ್ 4.5 ಟೈಲ್ ಇದೆ ಟೋಟಲ್ ಬಂದ್ಬಿಟ್ಟು 9 ಫೀಟ್ ಬರುತ್ತೆ ನಿಮಗೆ. ಲೆಂತ್ ಕೂಡ 9 ಫೀಟ್ ಬರುತ್ತೆ. ಸ್ಲೈಡಿಂಗ್ ಕಬೋರ್ಡ್ ಇದೆ, ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಇಲ್ಲಿ ಸೈಡ್ಗೆ ಮಿರರ್ ಎಲ್ಲ ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಹಾಕ್ಸ್ಕೊಡ್ತಾರೆ ನೀಟಾಗಿ. ಸೊ ಹಾಲ್ ಇನ್ನೂ ಒಂದು ಟೈಮ್ ಅಬ್ಸರ್ವ್ ಮಾಡು, ತುಂಬ ಸ್ಪೇಸಿಯಸ್ ಆಗಿದೆ ಹಾಲ್ ಕೂಡ. ಸೊ ಇದು ಕಾಮನ್ ರೆಸ್ಟ್ ರೂಮ್. ಇದು ಡೋರ್ಸ್ ಎಲ್ಲ WPS ಡೋರ್ಸ್ ಯೂಸ್ ಮಾಡಿರುವಂಥದ್ದು. WPS ಡೋರ್ಸ್ ಯೂಸ್ ಮಾಡಿದರೆ ಫಿಟ್ಟಿಂಗ್ಸ್ ಎಲ್ಲ ಹಾಕೊಡ್ತಾರೆ ಫುಲ್ ನೀಟಾಗಿ. ಸೆರಾ ಫಿಟ್ಟಿಂಗ್ಸ್, ಜಾಗರ್ ಫಿಟ್ಟಿಂಗ್ಸ್ ಹಾಕೊಡ್ತಾರೆ ಎಲ್ಲನು. ವಾಲ್ಗೆಲ್ಲ ಫುಲ್ ಡಿಸೈನ್ ಟೈಲ್ಸ್ ಯೂಸ್ ಮಾಡಿದರೆ ಫುಲ್ ಅಪ್ ಟು ರೂಪ್ವರೆಗೂ ಹಾಕ್ಸಿದ್ದಾರೆ. ಫ್ಲೋರಿಂಗ್ ಎಲ್ಲ ಅಷ್ಟೇ ಆಂಟಿಸ್ಕಿಟ್ ಟೈಲ್ಸ್ ಹಾಕ್ಸ್ಬಿಟ್ಟು ನೀಟಾಗಿ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಇದು. ಡೋರ್ ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಇರುತ್ತೆ, ಡೋರ್ ಎಲ್ಲ ಫ್ಲಶ್ ಡೋರ್ಸ್ ಇರುತ್ತೆ. ಸೊ ಮಾಸ್ಟರ್ ಬೆಡ್ರೂಮ್ ಇದು. ಮಾಸ್ಟರ್ ಬೆಡ್ರೂಮಲ್ಲಿ ನೋಡ್ಬೋದು POP ಎಲ್ಲ ಮಾಡಿಸಿದ್ರೆ, ಸಪ್ರೇಟಾಗಿ ಡ್ರೆಸ್ಸಿಂಗ್ ಯೂನಿಟ್ ಮಾಡಿಸಿದ್ರೆ, ಇದಕ್ಕೆ ಸಪ್ರೇಟ್ ಬರುತ್ತೆ. ಕಿಂಗ್ ಸೈಜ್ ಕಟ್ ಹಾಕೋದು. ಸೇಮ್ ಇದು ಅಷ್ಟೇ ನಿಮಗೆ 9x9 ಬರುತ್ತೆ, 9x10 ಫೀಟ್ ಬರುತ್ತೆ. ಇದು ಲೆಂತ್ ಸ್ವಲ್ಪ ಜಾಸ್ತಿ ಇದೆ, ವಿಡ್ತ್ 9 ಫೀಟ್ ಬರುತ್ತೆ. ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ, ಮೇಲ್ಗಡೆ ಲಾಫ್ಟ್ ಮಾಡಿಸಿದ್ರೆ ನೋಡ್ಬೋದು. ವುಡನ್ ಡಿಸೈನ್ ಎಲ್ಲ ಚೆನ್ನಾಗಿ ವುಡನ್ ಒಳ್ಳೆ ಕಲೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ ನೀಟಾಗಿ. ಸೊ ಇದು ಅಟ್ಯಾಚ್ ರೆಸ್ಟ್ ರೂಮ್. ಇದು ಸೇಮ್ ಡೋರ್ಸ್ ಎಲ್ಲ ಅಷ್ಟೇ, ಡೋರು ಮತ್ತು ವಾಸ್ಕಲ್ಲೆಲ್ಲನೂ ಇದು WPS ಡೋರ್ಸ್ ಇರುತ್ತೆ. ಸೊ ಇದರಲ್ಲೂ ನೋಡ್ಬೋದು ಡಿಸೈನ್ ಆಗಿ ನೀಟಾಗಿ ಒಳ್ಳೆ ಸೆಲೆಕ್ಟಿವ್ ಟೈಲ್ಸ್ ಹಾಕ್ಸಿದ್ದಾರೆ. ವಾಲ್ಗೆಲ್ಲ ಫುಲ್ಲು ಅಪ್ ಟು ರೂಪ್ವರೆಗೂ ನೀಟಾಗಿ ಹಾಕ್ಸಿದ್ದಾರೆ. ಫ್ರೀ ಮೇಂಟೆನೆನ್ಸ್ ಈ ಥರ ಹಾಕ್ಸಿರೋದ್ರಿಂದ. ಸಿಂಗಲ್ ಪೀಸ್ ಕಮೋಡ್ ಬರುತ್ತೆ. ಸಿಂಕ್ ಎಲ್ಲನೂ ಸೆರಾ ಫಿಟ್ಟಿಂಗ್ಸ್ ಬರುತ್ತೆ. ಟ್ಯಾಪು, ಡ್ರೈ ವಾಟರ್ ಎಲ್ಲನೂ ಅಷ್ಟೇ, ಶವರ್ ಎಲ್ಲನೂ ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಇಷ್ಟು 2 BHK ಇದು ಓನರ್ಗೆ ಅಂತ ಹೇಳ್ಬಿಟ್ಟಿದ್ದು. ಮನೆಗೆ ಸೆಕೆಂಡ್ ಫ್ಲೋರ್ ತೋರಿಸ್ತೀನಿ. ಸ್ವಲ್ಪ ವರ್ಕ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ಫಸ್ಟ್ ಫ್ಲೋರ್ಗೆ ಸೆಕೆಂಡ್ ಫ್ಲೋರ್ಗೆ. ವುಡ್ ವರ್ಕ್ ಎಲ್ಲ ನೀಟಾಗಿ ಮಾಡಿಸಿರ್ತಾರೆ. ಸೊ ಇದು ಸೆಕೆಂಡ್ ಫ್ಲೋರ್ ಇದು. ಸೊ ಇದು ಸೆಕೆಂಡ್ ಫ್ಲೋರ್ ಇಲ್ಲಿ ತೋರಿಸ್ತೀನಿ. ಥರ್ಡ್ ಫ್ಲೋರ್ ಸ್ಕಿಪ್ ಮಾಡ್ತೀನಿ. ಸೇಮ್ ಇರುತ್ತೆ ವರ್ಕ್ ಏನು ಡಿಫ್ರೆನ್ಸ್ ಎಲ್ಲ. ಡೋರ್ ಎಲ್ಲ ನೋಡ್ಬೋದು ಹ್ಯಾಂಡ್ ಮೇಡ್ ಡೋರ್ಸ್, ಟೀಕುಡ್ ಯೂಸ್ ಮಾಡಿದ್ದಾರೆ. ವಾಸ್ಕಲ್ಲು ಅಷ್ಟೇ. ಫ್ಲೋರಿಂಗ್ ಎಲ್ಲ ಸೇಮ್ ಕೊಟ್ಟಿದ್ದಾರೆ. POP ಮಾಡಿಸಿದ್ರೆ ಅಲ್ಲಿ ಫುಲ್ ವಾಲ್ಗೆ TV ಯೂನಿಟ್ ಇದೆ. ಬಟ್ ಇಲ್ಲಿ TV ಯೂನಿಟ್ ಪ್ಲಸ್ ಪೂಜಾ ರೂಮ್ ಸೇಮ್ ಏನು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. TV ಯೂನಿಟ್ ಸ್ವಲ್ಪ ಚಿಕ್ಕದು ಮಾಡಿಸಿದ್ದಾರೆ ಅಷ್ಟೇ, ಇಷ್ಟೇ ಡಿಫ್ರೆನ್ಸ್ ಇರೋದು. ಸೇಮ್ ಇನ್ನೆಲ್ಲ ಆರ್ಚ್ ಎಲ್ಲ ನೋಡ್ಬೋದು, ವುಡನ್ ಆರ್ಚ್ ಮಾಡಿಸಿದ್ದಾರೆ. ಅದಕ್ಕೆಲ್ಲ ಗ್ಲಾಸ್ ಫಿಟ್ಟಿಂಗ್ ಬರುತ್ತೆ. ಸೊ ಇದು ಎಲ್ಲ ಕಿಚನ್ ಎಲ್ಲ ನೋಡ್ಬೋದು ಇದು. ಸೊ ಇದೆಲ್ಲ ಸ್ಟೈನ್ಲೆಸ್ ಸ್ಟೀಲ್ ಬಾಕ್ಸ್ ಬರುತ್ತೆ ಇದಕ್ಕೆ. ಅಲ್ಲಿ ಕೆಳಗಡೆ 10mm ಮಾಸ್ಕೆಟ್ ಇದೆ, ಸ್ಟೈನ್ಲೆಸ್ ಸ್ಟೀಲ್ ಬರುತ್ತೆ. ಲಾಫ್ಟ್ ಕೊಟ್ಟಿದ್ದಾರೆ, ಮೇಲ್ಗಡೆ ಮಿಡ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ರೂಮ್ ಇದು. ರೂಮಲ್ಲೆಲ್ಲ ಸೇಮ್ ಕೊಟ್ಟಿದ್ದಾರೆ, ಇದರಲ್ಲೇನು ಡಿಫ್ರೆನ್ಸ್ ಮಾಡಿಲ್ಲ. ಸೇಮ್ ವುಡ್ ವರ್ಕ್ POP ಎಲ್ಲ ಮಾಡಿಸಿದ್ದಾರೆ. ಜಸ್ಟ್ ಅಲ್ಲಿ TV ಯೂನಿಟ್ ಮಾತ್ರ ಅಷ್ಟೇ ಚೇಂಜ್ ಇರುತ್ತೆ ನಿಮಗೆ. ಇನ್ನೆಲ್ಲನೂ ಆ್ಯಸ್ ಇಟ್ ಈಸ್ ವರ್ಕ್ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಸೊ ಇಲ್ಲಿ ಕಾಮನ್ ರೆಸ್ಟ್ ರೂಮು, ಇಲ್ಲಿ ಮಾಸ್ಟರ್ ಬೆಡ್ರೂಮು, ಆ ಕಡೆಗೆ ಅಟ್ಯಾಚ್ ರೆಸ್ಟ್ ರೂಮ್ ಅಷ್ಟೇ ಇರೋದು. ವರ್ಕ್ ಎಲ್ಲನೂ ಏನು ಡಿಫ್ರೆನ್ಸ್ ಮಾಡಿಲ್ಲ, ಸೇಮ್ ಇರುತ್ತೆ. ಇವನ್ ಥರ್ಡ್ ಫ್ಲೋರ್ ಕೂಡ ಸೇಮ್ ಇದೇ ಥರನೇ, ಸೇಮ್ ಡೈಮೆನ್ಷನು, ಸೇಮ್ ಇಂಟೀರಿಯರು, ಏನು ಡಿಫ್ರೆನ್ಸ್ ಮಾಡಿಲ್ಲ. ಸೊ ನೀಟಾಗಿ ಅದೇ ಥರನೇ ಮಾಡಿಸಿದ್ದಾರೆ. ಸೊ ಲೈಟಿಂಗ್ಸ್ ಎಲ್ಲ ಅಷ್ಟೇ ವಿಪ್ರೋ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಫುಲ್ ಸೀಲಿಂಗ್ ಲೈಟ್ಸು ಮತ್ತು ಟ್ಯೂಬ್ ಲೈಟ್ಸ್ ಎಲ್ಲ ಅಷ್ಟೇ. ಟೋಟಲ್ ಎಲ್ಲ ಸೀಲಿಂಗ್ ಇದು ವಿಪ್ರೋ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಟೋಟಲ್ ಲೈಟ್ ಸಿಸ್ಟಮ್ ಎಲ್ಲನೂ. ವೈರಿಂಗ್ ಎಲ್ಲನೂ ಫಿನಾಲಾಕ್ಸ್ ಕಂಪ್ನಿದು. ಸ್ವಿಚಸ್ ಎಲ್ಲ ಹೈಫೈ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಎಲ್ಲ ಫುಲ್ ಕಂಪ್ಲೀಟ್ ಬಿಲ್ಡಿಂಗ್ ಹೈಫೈ ಮೆಟೀರಿಯಲ್. ಸೊ ವೈರಿಂಗ್ ಎಲ್ಲ ಟೋಟಲ್ ಎಲ್ಲನೂ ಆ್ಯಂಕರ್ ಯೂಸ್ ಮಾಡಿದ್ದಾರೆ. ಟೋಟಲ್ ಎಲ್ಲನೂ ಹ್ಯಾಂಕರು ಮತ್ತು ಫಿನಾಲಾಕ್ಸ್ ಎರಡೂ ಯೂಸ್ ಮಾಡಿದ್ದಾರೆ. ಒಳ್ಳೆ ಮೆಟೀರಿಯಲ್ ಹಾಕ್ಸಿದ್ದಾರೆ. ಸೊ ಇದಕ್ಕೆ ಥರ್ಡ್ ಫ್ಲೋರ್ ಇದು 2 BHK. ಸೇಮ್ ಅದೇ ಥರನೇ ಇರುತ್ತೆ. ಫೋರ್ತ್ ಫ್ಲೋರು ನಿಮಗೆ ಫೋರ್ತಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ. ಸೊ ಹಾಲು, ಕಿಚನ್, ರೂಮ್ ಆ ಥರ ಮಾಡಿದ್ದಾರೆ ಇದು. ಸೊ ನೋಡ್ಬೋದು ಡೋರ್ ಎಲ್ಲ ಸೇಮ್ ಇರುತ್ತೆ, ಏನು ಸ್ವಲ್ಪ ಡಿಫ್ರೆನ್ಶಿಯೇಟ್ ಮಾಡಿಲ್ಲ, ತುಂಬ ನೀಟಾಗಿ ಮಾಡಿಸಿದ್ದಾರೆ. ಸೊ ಈ ಮನೆಗೆ ಮೇಜರ್ ಪ್ಲಸ್ ಪಾಯಿಂಟ್ ಅಂದರೆ ಬ್ಯಾಕ್ ಸೈಡು ಫ್ರಂಟ್ ಸೈಡ್ ಎರಡು ಕಡೆನೂ ರೋಡ್ ಇರುತ್ತೆ. ಸೊ ವೆಂಟಿಲೇಷನ್ಗೆ ಏನೂ ಸಮಸ್ಯೆ ಆಗೋದಿಲ್ಲ. ಈವನ್ ಬ್ಯಾಕ್ ಸೈಡು ರೋಡೇ ಬರುತ್ತೆ, ಫ್ರಂಟ್ ಸೈಡ್ ಕೂಡ ರೋಡ್ ಇರುತ್ತೆ. ಸೊ ವೆಂಟಿಲೇಷನ್ಗೆ ಯಾವುದೇ ಥರದ ಪ್ರಾಬ್ಲಮ್ ಇರೋದಿಲ್ಲ. ಸೊ ಟೆರೆಸ್ ಇದು, ಟೆರೆಸ್ಸಿಂದ ಬರೋದು ಎಲ್ಲ ನೀಟಾಗಿ ಸೇಫ್ಟಿ ಗ್ರಿಲ್ ಮಾಡಿಸ್ಬಿಟ್ಟಿದ್ದಾರೆ ನೋಡ್ಬೋದು. ಸೊ ನೀಟಾಗೆಲ್ಲ ಸೇಫ್ಟಿ ಮಾಡಿಸಿದ್ದಾರೆ. ಇದು ಸಿಂಗಲ್ ಬೆಡ್ರೂಮ್ ಇದು. ಡೋರು ವಾಸ್ಕಲ್ಲೆಲ್ಲ ಟೀಕುಡ್ ಇರುತ್ತೆ. ಮತ್ತು ಇದು ಟೈಲ್ಸ್ ಎಲ್ಲನೂ ಹಾಕ್ಸಿದ್ದಾರೆ ನೋಡ್ಬೋದು ವಾಲ್ಗೆಲ್ಲನೂ. ಫ್ಲೋರಿಂಗ್ ಎಲ್ಲ ನೋಡುವ ವಿಟ್ರಿಫೈಡ್ ಟೈಲ್ಸ್ ಇದು. TV ಯೂನಿಟ್ ಇದು. ಮಾಡಲರ್ ಕಿಚನ್ ಮಾಡಿಸಿದ್ದಾರೆ. ರೂಮು, ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಳ್ಳೋಕೆ ಪ್ರಾವಿಷನ್ ಕೊಟ್ಟಿದ್ದಾರೆ ನೀಟಾಗಿ. ವಿತ್ ಕಾಮನ್ ರೆಸ್ಟ್ ರೂಮ್ ಇರುತ್ತೆ. ಸೊ ಈ ಥರ ಎಲ್ಲ ನೀಟಾಗಿ ಮಾಡಿಸಿದ್ದಾರೆ ಇದು. ಸೊ ಇದು ಪ್ರಾಪರ್ಟಿ ಬಂದ್ಬಿಟ್ಟು BBMP ಲಿಮಿಟ್ಸ್ ಅಲ್ಲಿ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ ಇದು. ರೆಡಿ ಟು ರಿಜಿಸ್ಟ್ರೇಷನ್ ಇರುವಂಥ ಪ್ರಾಪರ್ಟಿ ಇದು. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ, ಅಲ್ಲಿ ನೀಟಾಗಿ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡಿಸ್ಕೊಡ್ತಾರೆ. ಇದು ಕ್ಲಿಯರ್ ಟೈಟಲ್ಸ್ ಇರುತ್ತೆ. ನಿಮ್ಗೆ ಅಪ್ ಟು 70-75% ಲೋನ್ ಕೂಡ ಸಿಗುತ್ತೆ ನಿಮಗಿದು. ಪ್ರೈಸ್ ಬಂದ್ಬಿಟ್ಟು 1,95,00,000 ಇದೆ. 1,95,00,000 ಹೇಳ್ತಿದ್ದಾರೆ ಪ್ರಾಪರ್ಟಿ ವ್ಯಾಲ್ಯೂ ಇದು. ನೆಗೋಷಿಯಬಲ್ ಆಗುತ್ತೆ, ಪ್ರೈಸ್ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಇದು. ಸರೌಂಡಿಂಗ್ ಎಲ್ಲ ಅಷ್ಟೇ ನಿಮ್ಗೆ ಒಳ್ಳೆ ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ. ಕಾಲೇಜಸ್ ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ, ಬೃಂದಾವನ್ ಕಾಲೇಜು, ಮಣಿಪಾಲ್ ಯೂನಿವರ್ಸಿಟಿ, ನಿಟ್ಟೆ ಕಾಲೇಜು, VIT ಕಾಲೇಜು, ವೆಂಕಟೇಶ್ವರ ಯೂನಿವರ್ಸಿಟಿ, ಈ ಥರ ಒಳ್ಳೆ ಕಾಲೇಜ್, ಟಾಪ್ ಕಾಲೇಜಸ್ ಇದೆ. ಸ್ಕೂಲ್ಸ್ ಬಂದ್ಬಿಟ್ಟು DPS ಇದೆ, NPS ಇದೆ, ಆಕ್ಸ್ಫರ್ಡ್ ಸ್ಕೂಲ್ಸ್ ಇದೆ, ಬಾಲ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಕೆನಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ,
ರೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಇದು ಒಳ್ಳೆ ಟಾಪ್ ಸ್ಕೂಲ್ಸ್ ಇದೆ ಸರೌಂಡಿಂಗ್ ಎಲ್ಲಾನು. ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಕೂಡ ಸಿಗುತ್ತೆ ನಿಮಗೆ ಇಲ್ಲಿ. ಮತ್ತು ರೆಂಟಲ್ಗೆಲ್ಲನೂ ನಿಮಗೆ ಒಳ್ಳೆ ಟೆಕ್ ಕಂಪ್ನೀಸ್ ಇದೆ. ಇವಾಗ ಆಲ್ರೆಡಿ ರನ್ನಿಂಗ್ ಇರೋದು ಇನ್ಫೋಸಿಸ್, ಕೊಲಿನ್ಸ್, ಏರೋಸ್ಪೇಸ್ ಅಂತ ಇದೆ. ಮತ್ತು ಅಮೆಝಾನ್ ಆಲ್ರೆಡಿ ಇವಾಗ ಜಸ್ಟ್ ಒನ್ ಮಂತಿಂದ ಜಸ್ಟ್ ರನ್ನಿಂಗ್ ಇದೆ. ಅಮೆಝಾನ್ ಕೂಡ ಆಲ್ಮೋಸ್ಟ್ 8,000 ಎಂಪ್ಲಾಯ್ಮೆಂಟ್ ಇರುವಂಥದ್ದು. ಮತ್ತು ಅದು ಬಿಟ್ಟರೆ ನಿಮಗೆ ಏರ್ಪೋರ್ಟ್ ಎಂಪ್ಲಾಯೀಸು, KDB ಎಂಪ್ಲಾಯೀಸು, ಸೊ ಆ ಥರ ಒಳ್ಳೆ ಇದಿದೆ. ಮತ್ತು BSF, ಏರ್ಫೋರ್ಸ್ ಎಂಪ್ಲಾಯೀಸ್ ಕೂಡ ತುಂಬ ರೆಂಟಲ್ಗೆ ಇದೆ ಈ ಏರಿಯಾದಲ್ಲಿ. ಸೊ ರೆಂಟಲ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿಗೆ. ಸೊ ಟೆರೆಸ್ ಎಲ್ಲ ನೋಡ್ಬೋದು. ಕ್ಲಾಸ್ ಎಲ್ಲ ಡ್ರೈವ್ ಮಾಡ್ಕೊಳ್ಳೋಕೆ ನೀಟಾಗಿ ಪ್ರಾವಿಷನ್ ಕೊಟ್ಟಿದ್ದಾರೆ. 2 ಟ್ಯಾಂಕ್ ಹಾಕ್ಸಿದ್ದಾರೆ, 2000 ಲೀಟರ್ದು 2 ಟ್ಯಾಂಕ್ ಹಾಕ್ಸಿದ್ದಾರೆ ನೀಟಾಗಿ. ಮೇಲ್ಗಡೆ ಹೋಗಿ ಐರನ್ ರಾಡ್ ಎಲ್ಲ ಮಾಡಿಸಿದ್ದಾರೆ. ಬಟ್ಟೆ ಎಲ್ಲ ವಾಶ್ ಮಾಡ್ಕೊಳ್ಳೋಕ್ಕೆಲ್ಲೂ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಏರಿಯಾ ಕೂಡ ನೋಡ್ಬೋದು ಸರೌಂಡಿಂಗ್ ಎಲ್ಲನೂ. ಈ ಮನೆಗೆ ಅಟ್ಯಾಚ್ ಆಗಿ ನಿಮಗೆ ಇದು NP ಇದು ನಾರಾಯಣ ಟೆಕ್ನೋ ಸ್ಕೂಲ್ ಅಂತಿದೆ. ಈ ಮನೆಗೆ ಅಟ್ಯಾಚ್ ಬರುತ್ತೆ. ಇದ್ರ ಆಪೋಸಿಟ್ ಬಂದ್ಬಿಟ್ಟು ಅಮೃತ ಸೆಂಟ್ರಲ್ ಸ್ಕೂಲ್ ಅಂತ ಬರುತ್ತೆ. ಸ್ಕೂಲ್ಗೆಲ್ಲನೂ ನಮ್ಗೆ ತುಂಬ ಅನುಕೂಲವಾಗಿರುವಂಥ ಲೊಕೇಶನ್ ಇದು. ಇದು ಲೊಕೇಶನ್ ಬಂದ್ಬಿಟ್ಟು ಕಟ್ಟಿಗೆನಲ್ಲಿ ಬಾಗ್ಲೂರು ಮೇನ್ ರೋಡ್ ನಿಯರ್ ಯಲಂಕ ಏರ್ಫೋರ್ಸ್ ಹತ್ರ ಬರುತ್ತೆ. ಇದು ಮೆಟ್ರೋ ಸ್ಟೇಷನ್ಗೆ 1.5 ಕಿಲೋಮೀಟರ್ಸ್ ಆಗುತ್ತೆ. ಇವನ್ ಏರ್ಪೋರ್ಟ್ ಮೇನ್ಗೆ ಜಸ್ಟ್ 1.5 ಕಿಲೋಮೀಟರ್ಸ್ ಆಗುತ್ತೆ. ಯಲಂಕ ಪೊಲೀಸ್ ಸ್ಟೇಷನ್ಗೆ 4.5 ಕಿಲೋಮೀಟರ್ಸ್, ಯಲಂಕ ಓಲ್ಡ್ ಟೌನ್ಗೆ 3 ಕಿಲೋಮೀಟರ್ಸ್ ಆಗಷ್ಟೇ ಇದು. ಏರ್ಪೋರ್ಟ್ಗೆ ಒಂದು 18 ಕಿಲೋಮೀಟರ್ಸ್ ಆಗುತ್ತೆ. ಮೆಜೆಸ್ಟಿಕ್ಗೆ 15 ಕಿಲೋಮೀಟರ್ಸ್ ಆಗುತ್ತೆ. ಈ ಥರ ಒಳ್ಳೆ ಲೊಕೇಶನಲ್ಲಿದೆ ಪ್ರಾಪರ್ಟಿ ಬಂದ್ಬಿಟ್ಟು. ಇನ್ನು ಇದ್ರ ಜೊತೆಗೆ ಮಲ್ಟಿಪಲ್ ಪ್ರಾಪರ್ಟೀಸ್ ಇದೆ, ಅವು ಕೂಡ ವಿಸಿಟ್ ಮಾಡಿಸ್ತೀವಿ. ಸೊ ನಿಮ್ಗೆ ಯಾವ ಥರ ಚಾಯ್ಸಲ್ಲಿ ಬೇಕೋ ಆ ಥರ ಎಲ್ಲ ವಿಸಿಟ್ ಎಲ್ಲ ಮಾಡಿಸ್ತೀವಿ. ಸೊ ಡಿಸ್ಪ್ಲೇ ನಂಬರ್ ಕೊಟ್ಟಿದ್ದೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇದು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.